ಇವಾಗಂತೂ IPL ಹಬ್ಬ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಕೂಡ ನೀವೇನಾದ್ರು ಟಿವಿ ಏನಾದ್ರು ತಗೊಳ್ತೀನಿ ಅಂದ್ರೆ ಮ್ಯಾಕ್ಸಿಮಮ್ 50 ಇಂಚಸ್ ಅಥವಾ 75 ಇಂಚಸ್ ವರೆಗೂ ನೀವು ತಗೊಳ್ಬಹುದು. ಬಟ್ ಅದಕ್ಕೂ ಕೂಡ ನಿಮಗೆ 1 ಲಕ್ಷ 1.5 ಲಕ್ಷ ರೂಪಾಯಿ ಪ್ರೈಸ್ ಆಗ್ತದೆ. ಬಟ್ ಟಿವಿಗಿಂತ ಅತಿ ಕಡಿಮೆ ಬೆಲೆ ಅಲ್ಲ, ಕೇವಲ 21,000 ರೂಪಾಯಿ ರೇಂಜಲ್ಲಿ ಡೇ ಲೈಟ್ ಪ್ರೊಜೆಕ್ಟರ್ನ ಕೂಡ ಕೊಡ್ತಾ ಇದೀವಿ. ಅದರಲ್ಲೂ ಕೂಡ ನೀವು ಇದನ್ನ 300 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ಸ್ಟೇಡಿಯಂ ಅಲ್ಲೇ ಕೂತಿರೋ ತರ ಫೀಲ್ ಆಗುವಂತ ಪ್ರೊಜೆಕ್ಟರ್ನ ಕೊಡ್ತಾ ಇದೀವಿ. ಗಮನಿಸಬಹುದು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ. ಗ್ಯಾಜೆಟ್ ವರ್ಲ್ಡ್ ಕನ್ನಡ ಇವತ್ತು ನನ್ನ ಹತ್ರ ಒಂದು ಯೂನಿಕ್ ಆದ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಇದೆ. ಹೌದು, ಇವಾಗ IPL ಕೂಡ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಕೂಡ ಡಾಬಾಗಳಿಗೆ, ರೆಸ್ಟೋರೆಂಟ್ಗಳಿಗೆ ಅಥವಾ ನೀವು ಮನೆಯಲ್ಲೇ ಹೋಮ್ ಸಿನಿಮಾ ಪರ್ಪಸ್ಗೆ ಏನಾದರೂ ಒಂದು ಒಳ್ಳೆ ಕ್ವಾಲಿಟಿಯ ಪ್ರೊಜೆಕ್ಟರ್ ಏನಾದರೂ ನೋಡ್ತಾ ಇದೀವಿ ಅಂದರೆ ನನ್ನ ಹತ್ರ ಇವತ್ತು AUN ಲೆಜೆಂಡ್ ಅನ್ನೋ ಒಂದು ಪ್ರೊಜೆಕ್ಟರ್ ಇದೆ. ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಅಷ್ಟೇ ಅಲ್ಲ, ಈ ಒಂದು ಪ್ರೊಜೆಕ್ಟ್ ಅಲ್ಲಿ ನೀವು 55 ಇಂಚಸ್ ಇಂದ ಅಪ್ ಟು 300 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಅದರಲ್ಲೂ ಕೂಡ IPL ಏನಾದರೂ ಇವಾಗ ಸ್ಟಾರ್ಟ್ ಆಗಿದೆ. ಈ ಒಂದು ದೊಡ್ಡ ಒಂದು ಇಂಚಸ್ ಅಲ್ಲಿ ಏನಾದರೂ ನೀವು IPL ಏನಾದ್ರು ನೋಡ್ತೀನಿ ಅಂದ್ರೆ ಅದರ ಮಜಾನೇ ಬೇರೆ ಅಂತ ಹೇಳ್ಬೋದು. ಬನ್ನಿ ಈ ಒಂದು ಪ್ರಾಜೆಕ್ಟ್ ನ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಇದೇ ತರದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಇದರ ಪ್ರೈಸ್ ಮತ್ತೆ ವಾರಂಟಿ ಬಗ್ಗೆ ತಿಳ್ಕೊಬಹುದು. ಆದ್ರೆ ಸೊ ಇದರಲ್ಲಿ ನೀವು ಗಮನಿಸಬಹುದು MRP ಬಂದ್ಬಿಟ್ಟು 49,990 ರೂಪಾಯಿ ಇದೆ. ಅಂದ್ರೆ 50,000 ರೂಪಾಯಿ MRP ಇರುವಂತದ್ದು. ಅದೇ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ 24,000 ಅಪ್ರಾಕ್ಸಿಮೇಟ್ಲಿ 25,000 ರೂಪಾಯಿ ಬಜೆಟ್ ಇದೆ. ನೀವೇನಾದ್ರೂ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ತಗೊಂಡ್ರೆ ಕೇವಲ 21,000 ರೂಪಾಯಿಗೆ ಈ ಒಂದು ಪ್ರೊಜೆಕ್ಟರ್ ಸಿಗ್ತಾ ಇದೆ. ಅಷ್ಟೆಲ್ಲ 1 ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ. ಅದಾದ ನಂತರ ಸರ್ವಿಸ್ ಕೂಡ ಸಿಗ್ತಾ ಇದೆ. ಬನ್ನಿ ಕ್ವಿಕ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಈ ಒಂದು ಪ್ರಾಜೆಕ್ಟ್ನ ಆಕ್ಸೆಸರೀಸ್ ಗಳ ಬಗ್ಗೆ ಮಾತಾಡೋದು ಅದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಸಹ ಇದೆ. ಈ ಒಂದು ಪ್ರಾಜೆಕ್ಟ್ನ ಪ್ರತಿಯೊಂದು ಕಂಟ್ರೋಲ್ನ ಈ ಒಂದು ರಿಮೋಟ್ ಇಂದನೂ ಕೂಡ ಮಾಡ್ಕೊಳ್ಬಹುದು. ಹಾಗೆ ಒಂದು ಪವರ್ ಕೇಬಲ್ ಸಹ ನೀಡಿದ್ದಾರೆ. ಹಾಗೆ ಇದ್ರ ಜೊತೆಯಲ್ಲಿ ಒಂದು HDMI ಕೇಬಲ್ ಸಹ ನೀಡಿದ್ದಾರೆ. ಇದರಿಂದ ನಿಮ್ಮ DTH ಕೂಡ ಕನೆಕ್ಷನ್ ಮಾಡಿಕೊಂಡು ಕೂಡ ನೀವು ಇದನ್ನ ಯೂಸ್ ಕೂಡ ಮಾಡ್ಕೋಬಹುದು. ಅದು ಬಿಟ್ರೆ ಇನ್ನು ಸ್ಮೂತ್ ಒಂದು ಕ್ಲಾತ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪ್ರೊಜೆಕ್ಟರ್ ಲೆನ್ಸ್ ನ ಕ್ಲೀನ್ ಮಾಡ್ಕೊಳ್ಳೋಕೆ ಒಂದು ಸ್ಮೂತ್ ಕ್ಲಾತ್ ಕೂಡ ಕೊಟ್ಟಿದೆ, ಒಂದು ಒಳ್ಳೆ ವಿಷಯ. ಅದು ಬಿಟ್ರೆ ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇದೆ. ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿನ ಇದರಲ್ಲಿ ನೋಡ್ಕೋಬಹುದು. ಈಗ ನಮ್ಮ ಮೇನ್ ಪ್ರಾಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. 20,000 ರೂಪೀಸ್ ಬಜೆಟ್ ಪ್ರೊಜೆಕ್ಟರ್ ಅಂತ ಅನ್ಸೋದೇ ಇಲ್ಲ. ಲಿಟರಲಿ ನಿಮಗೆ 1.5 ಲಕ್ಷ ರೂಪಾಯಿದಲ್ಲಿ ಕೊಟ್ಟು ನೀವು ಯಾವ ತರ ಒಂದು ಪ್ರೊಜೆಕ್ಟರ್ ಲುಕ್ ನ ನೋಡ್ತೀರಾ ಅದಕ್ಕಿಂತನೂ ಕೂಡ ಚೆನ್ನಾಗಿರುವಂತ ಒಂದು ಲುಕ್ ನ ಹೊಂದಿದೆ. ಇನ್ನೊಂದೇನಪ್ಪ ಅಂದ್ರೆ ನಾನು ಹೋದ ವಿಡಿಯೋದಲ್ಲಿ ಲೆಜೆಂಡ್ ಪ್ರೋ ಅಂತ ಮಾಡಿದೆ, ಬಟ್ ಇದು ಲೆಜೆಂಡ್ ಅಂತ. ಸೊ ಅದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 27,000 ರೂಪಾಯಿ ಇತ್ತು. ಇದರಲ್ಲಿ ಈ ಪ್ರೈಸ್ ಬಂದ್ಬಿಟ್ಟು 21,000 ರೂಪಾಯಿಗೆ ಔಟ್ಡೋರ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ನೀವು ರಾತ್ರಿ ಹೊತ್ತಲ್ಲಿ ಇದನ್ನ ಔಟ್ಡೋರ್ ಒಂದು 300 ಇಂಚಸ್ ವರ್ಗೂ ಕೂಡ ದೊಡ್ಡದಾಗಿ ನೋಡ್ಕೊಂಡು ನೀವು ಇವಾಗಂತೂ ಕ್ರಿಕೆಟ್ ಸೀಸನ್ IPL ನ ಒಂಥರ ಸಖತ್ ಒಂದು ಎಂಜಾಯ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನೀವೇನಾದರೂ ಬಿಸ್ನೆಸ್ ಪರ್ಪಸ್ಗಾಗಿರಲಿ, ಸ್ಕೂಲ್ ಪರ್ಪಸ್ಗಾಗಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಹೋಮ್ ಸಿನಿಮಾ ಪರ್ಪಸ್ಗೆ ಏನಾದರೂ ನೀವು ರೆಗ್ಯುಲರ್ ಆಗಿ ಇದನ್ನ ಕಂಟಿನ್ಯೂ ಯೂಸ್ ಮಾಡ್ತೀನಿ ಅಂದರೆ 21,000 ರೂಪೀಸ್ಗೆ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ 26,000 ಲೂಮಿನಸ್ ಒಂದು ಪೀಕ್ ಬ್ರೈಟ್ನೆಸ್ನ ನೀಡಿದ್ದಾರೆ. ಒಂದು ಲೆವೆಲ್ಗೆ ಲಿಟ್ರಲಿ ಬೆಂಕಿ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇನ್ನು ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಇದೊಂದು ಸ್ಟ್ರಾಂಗೆಸ್ಟ್ ABS ಪ್ಲಾಸ್ಟಿಕ್ ಬಿಲ್ಡಿಂದ ರೆಡಿ ಆಗಿರುವಂಥದ್ದು. ಲುಕ್ ನೋಡದೇ ಇರಬಹುದು ನೀವು, ಒಂಥರ ಅಮೇಝಿಂಗ್ ಆಗಿರುವಂಥದ್ದು. ಸೊ ಹಾಗೆ ಇಲ್ಲಿ ಗಮನಿಸಬಹುದು, ಮುಂದ್ಗಡೆ ಬಂದರೆ ನಿಮಗೆ ಒಂದು ಗ್ಲಾಸಿ ಫಿನಿಶಿಂಗ್ ಟಚ್ನ ಕೊಟ್ಟಿದ್ದಾರೆ. ಅಂದರೆ ವೈಟ್ ಕಲರಲ್ಲಿ ಗ್ಲಾಸಿ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ. ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದೊಂದು ಆಟೋ ಫೋಕಸ್ ಆಟೋ ಕೀಸ್ಟೋನ್ಗೋಸ್ಕರ ಈ ಒಂದು 2 ಲೆನ್ಸ್ನ ಕೊಟ್ಟಿದ್ದಾರೆ. ಅಂದರೆ ಈ ಆಟೋ ಫೋಕಸ್ ಆಟೋ ಕೀಸ್ಟೋನ್ ಯಾವ ಥರ ಅಂದರೆ ಇದೊಂದು ಆಟೋಮೆಟಿಕ್ ಆಗಿ ವರ್ಕ್ ಆಗುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟ್ನ ಜಸ್ಟ್ ನಿಮ್ಮ ಮನೆಗೆ ಹೋಗಿ ತೊಗೊಂಡೋಗಿ ನೀವು ಜಸ್ಟ್ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಈ ಒಂದು ಪ್ರಾಜೆಕ್ಟ್ ಇದಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಗುರು. ಲಿಟ್ರಲ್ ಇದೊಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟ್ ಅಲ್ಲಿ ಮೇನ್ ಇನ್ನೊಂದು ಹೈಲೈಟ್ಸ್ ಆಪ್ಷನ್ಸ್ ಕೂಡ ಇದೆ. ಏನಪ್ಪಾ ಅಂದ್ರೆ 4.2 ಇಂಚಸ್ ನ ಆಪ್ಟಿಕಲ್ ಡೆಸ್ಟ್ ಪ್ರೂಫ್ ಮಿಷನ್ ಅಳವಡಿಸಿದ್ದಾರೆ ಗುರು. ಇದಂತೂ ಲಿಟ್ರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಅಂದ್ರೆ 21,000 ರೂಪಾಯಿ ರೇಂಜಿಗೆ ಕಂಪ್ಲೀಟ್ ಆಗಿ 4.2 ಇಂಚಸ್ ನ ಆಪ್ಟಿಕಲ್ ಡೆಸ್ಟ್ ಪ್ರೂಫ್ ಮಿಷನ್ ಅಳವಡಿಸಿರುವಂತದ್ದು ಒಂಥರ ನಿಜಕ್ಕೂ ಒಂಥರ ಸೂಪರ್ ಅಂತ ಹೇಳ್ಬೋದು. ಅಂದ್ರೆ ಬೇರೆ ಪ್ರಾಜೆಕ್ಟ್ಗಳಂತಂದ್ರೆ ನೀವು ಡೆಸ್ಟ್ ಪ್ರೂಫ್ ಇಲ್ದಿರುವಂತ ಪ್ರಾಜೆಕ್ಟ್ಗಳೇನಾಗುತ್ತೆ ಅಂದ್ರೆ ಒಂದು ಫಿಲ್ಟರ್ ಕ್ಯಾಪ್ನ ಕೊಟ್ಟಿರ್ತಾರೆ. ನೀವು ಅದನ್ನ ಅವಾಗ ಕ್ಲೀನ್ ಮಾಡ್ತಾ ಇರಬೇಕು. ಸಪೋಸ್ ಒಂದ್ಸಲ ಏನಾದರೂ ಮರೆತು ಏನಾಗ್ತದೆ ಅಂದ್ರೆ ಡೆಸ್ಟ್ ಹೋಗ್ತಾ ಇರುತ್ತೆ. ಸೊ ಇದರಿಂದ ನಿಮಗೆ ಪಿಕ್ಚರ್ ಕ್ವಾಲಿಟಿಯಲ್ಲಿ ಅಷ್ಟೊಂದು ಸರಿಯಾಗಿ ಬರಲ್ಲ. ಬಟ್ ಇದರಲ್ಲಿ ಏನು ಮಾಡಿದ್ದಾರೆ ಅಂದ್ರೆ 4.2 ಇಂಚಸ್ ನ ಆಪ್ಟಿಕಲ್ ಸೀಲ್ಡ್ ಇಂಜಿನ್ ಡೆಸ್ಟ್ ಪ್ರೂಫ್ ಮಿಷನ್ ಹಾಕಿರೋದ್ರಿಂದ ಯಾವುದೇ ತರಹದ ಇದರಲ್ಲಿ ಡೆಸ್ಟೇ ಹೋಗಲ್ಲ. ಅಷ್ಟೊಂದು ಸಖತ್ತಾಗಿರುವಂತ ಒಂದು ಬಿಲ್ಡ್ ಕ್ವಾಲಿಟಿಯಲ್ಲಿ ಇದರಲ್ಲಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರಾಜೆಕ್ಟ್ ಅಲ್ಲಿ LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿದ್ದಾರೆ. ಬೇರೆ ಪ್ರಾಜೆಕ್ಟ್ಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಕಡಿಮೆ ಒಂದು 20,000 ಒಳಗಡೆ ಇರುವಂತಹ ಪ್ರಾಜೆಕ್ಟ್ ಅಲ್ಲಿ LTPS ನ ಬಳಸ್ತಾರೆ. ಬಟ್ ಇದರಲ್ಲಿ LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರುವಂತದ್ದು ನಿಜ
ನಿಜಕ್ಕೂ ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಇನ್ನು ಈ ಒಂದು ಲೆನ್ಸ್ ಬಂದ್ಬಿಟ್ಟು LED ಲೆನ್ಸ್ ಆಗಿರುವಂಥದ್ದು. ಹಾಗೆ ಇನ್ನು ಪ್ರೊಜೆಕ್ಟರ್ನ ಮೇಲ್ಗಡೆ ಬಂದರೆ ಟಾಪ್ ಬ್ರ್ಯಾಂಡಿಂಗ್ನ ಒಂದು ಲೋಗೋ ಕೂಡ ಕಾಣಿಸ್ತಿದೆ. ಹಾಗೆ ಇನ್ನು ಈ ಪ್ರೊಜೆಕ್ಟ್ರಲ್ಲಿ LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ನ ಬಳಸಿದ್ದಾರೆ. ಬೇರೆ ಪ್ರೊಜೆಕ್ಟ್ಗಳಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಕಡಿಮೆ ಒಂದು 20,000 ಒಳಗಡೆ ಇರುವಂಥ ಪ್ರೊಜೆಕ್ಟಲ್ಲಿ ನಿಮಗೆ LTPSನ ಬಳಸ್ತಾರೆ. ಬಟ್ ಇದರಲ್ಲಿ LTPS ಪ್ಲಸ್ನ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ನ ಬಳಸಿರುವಂಥದ್ದು ನಿಜಕ್ಕೂ ಒಂಥರ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಇನ್ನು ಈ ಒಂದು ಲೆನ್ಸ್ ಬಂದ್ಬಿಟ್ಟು LED ಲೆನ್ಸ್ ಆಗಿರುವಂಥದ್ದು. ಹಾಗೆ ಇನ್ನು ಪ್ರೊಜೆಕ್ಟರ್ನ ಮೇಲ್ಗಡೆ ಬಂದರೆ ಟಾಪ್ ಬ್ರ್ಯಾಂಡಿಂಗ್ನ ಒಂದು ಲೋಗೋ ಕೂಡ ಕಾಣಿಸ್ತಿದೆ. ಒಂದು ಪ್ರೊಜೆಕ್ಟರ್ನ ಬ್ಯಾಕ್ ಸೈಡ್ನ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಇದರಲ್ಲಿ ಡೆಡಿಕೇಟೆಡ್ ಎಕ್ಸ್ಟ್ರಾ ಬಟನ್ಸ್ಗಳನ್ನು ನೀಡಿದ್ದಾರೆ. ಅಂದರೆ ನಿಮ್ಮ ಒಂದು ರಿಮೋಟ್ ಏನಾದರೂ ಮಿಸ್ ಆದರೆ ನೀವು ಇಲ್ಲಿಂದನೇ ಆರಾಮಾಗಿ ಈ ಬಟನ್ ಮೂಲಕನೇ ಈ ಒಂದು ಪ್ರಾಜೆಕ್ಟ್ನ ಆರಾಮಾಗಿ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಹಾಗೆ ಆನ್ ಆ್ಯಂಡ್ ಆಫ್ ಬಟನ್ ಆಗಿರಲಿ, ಲೆಫ್ಟ್ ರೈಟ್ ಆಗಿರಲಿ, ಹೋಮ್ ಆಗಿರಲಿ, ಪ್ರತಿಯೊಂದನ್ನು ಕೂಡ ಈ ಡೆಡಿಕೇಟೆಡ್ ಬಟನ್ ಇಂದನೂ ಕೂಡ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಹಾಗೆ ಮಧ್ಯದಲ್ಲಿ ಬಂದರೆ ಒಂದು ಲೈಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಒಂಥರ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಹಾಗೆ ಇನ್ನು ಇದರ ಪೋರ್ಟ್ಸ್ಗಳ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೇಕಾದ್ರೆ ಮೊದಲಿಗೆ ಒಂದು ಲ್ಯಾಂಡ್ ಕನೆಕ್ಷನ್ ಪೋರ್ಟ್ ಸಹ ಇದೆ. ಅಂದರೆ ನಿಮ್ಮ ಮನೇಲಿ ಅಂದರೂ ಇಂಟರ್ನೆಟ್ ಕನೆಕ್ಷನ್, ಲ್ಯಾಂಡ್ ಕನೆಕ್ಷನ್ ಇದ್ದರೆ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೊಂಡು ಕೂಡ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಹಾಗೆ ಎರಡೆರಡು HDMI ಪೋರ್ಟ್ ಸಹ ಇದೆ. ಅಂದರೆ ಒಂದು HDMI ಮೂಲಕ ನಿಮ್ಮ DTH ಕೂಡ ಕನೆಕ್ಟ್ ಕೂಡ ಮಾಡಿಕೊಂಡು ಆರಾಮಾಗಿ ನೀವು ನೋಡ್ಬೋದು. ಅಂದರೆ ಟಿವಿಯಲ್ಲಿ ಬರುತ್ತೆಲ್ಲ ಚಾನಲ್ಸ್ಗಳನ್ನು ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಅದು ಬಿಟ್ಟರೆ ಇನ್ನೊಂದು HDMI ಮೂಲಕ ನೀವು ಇದು HDMI ARC ಕೂಡ ಸಪೋರ್ಟ್ ಮಾಡುತ್ತೆ. ಅಂದರೆ HDMI ARC ಅಂತಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳು, HDMI ARC ಏನಾದರೂ ಬೇಕು, ಒಂದು ಒಳ್ಳೆ ಸೌಂಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಡೈರೆಕ್ಟಾಗಿ ಕನೆಕ್ಟ್ ಕೂಡ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಎರಡೆರಡು USB ಆಪ್ಷನ್ ಅಂದರೆ ಎರಡು ಪೋರ್ಟ್ಸ್ಗಳಿದೆ. ನಿಮ್ಮ ಒಂದು ಪೆನ್ ಡ್ರೈವಲ್ಲಿ ಅಥವಾ ಕಾರ್ಡ್ ರೀಡರಲ್ಲಿ ವಿಡಿಯೋಸ್ ಫೋಟೋಸ್ ಏನಾದ್ರು ಇದ್ದರೆ ಡೈರೆಕ್ಟಾಗಿ ಪೆನ್ ಡ್ರೈವ್ ಹಾಕೊಂಡು ಕೂಡ ಆರಾಮಾಗಿ ನೀವು ಫೋಟೋ ವಿಡಿಯೋಗಳನ್ನು ಕೂಡ ಆರಾಮಾಗಿ ನೋಡ್ಕೋಬೋದು. ಒಂದು AV ಪೋರ್ಟ್ಸ್ ಕೂಡ ಇದೆ, ಒಂದು ಹೆಡ್ಫೋನ್ ಜಾಕ್ ಕೂಡ ಇದೆ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಹೀಟ್ ವೆಂಟಿಲೇಷನ್ ಕೂಡ ಇದೆ. ಹಾಗೆ ಇನ್ನು ಪವರ್ ಕನೆಕ್ಟ್ ಮಾಡೋಕ್ಕೆ ಒಂದು ಪೋರ್ಟ್ ಸಹ ಇಲ್ಲಿ ನೀಡಿರುವಂಥದ್ದು. ಇದು ಪ್ರಾಜೆಕ್ಟ್ ಏನಾದ್ರು ಸೀಲಿಂಗ್ ಮೌಂಟ್ ಏನಾದ್ರು ಮಾಡ್ಕೊಳ್ತೀನಿ ಅಂತಂದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಆಪ್ಷನ್ಸ್ಗಳಿದೆ. ಮೊದಲಿಗೆ ನೋಡ್ಬೋದು ಇಲ್ಲಿ ನಾಲ್ಕೂ ನಿಮಗೆ ಆಪ್ಷನ್ಗಳಿದೆ. ನೀವು ಒಂದು ರಬ್ಬರ್ನ ತೆಗೆದುಬಿಟ್ಟು ಇಲ್ಲಿ ಆಪ್ಷನ್ಗಳಿದೆ, ಇಲ್ಲಿಂದನೂ ಕೂಡ ನೀವು ಸೀಲಿಂಗ್ ಮೌಂಟ್ನ ಮಾಡ್ಕೊಳ್ಬೋದು. ಹಾಗೆ ನೋಡಿ ಟ್ರೈಫೋರ್ಡ್ಗೆ ಹಾಕೊಳ್ತಿದ್ರೆ ಟ್ರೈಫೋರ್ಡ್ ಮೇಲೂ ಕೂಡ ಅಂದರೆ ಜಸ್ಟ್ ಟ್ರೈಫೋರ್ಡ್ಗೆ ಹಾಕೊಂಡು ಕೂಡ ನೀವು ಫಿಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ಸ್ ಕೂಡ ಇದೆ. ಇನ್ನು ಇಲ್ಲ ನಾನು ಟೇಬಲ್ ಮೇಲೆ ಇಟ್ಕೊಳ್ತೀನಿ ಅಂದರೆ ಇದರಲ್ಲಿ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಎಷ್ಟು ಅಡ್ಜಸ್ಟ್ಮೆಂಟ್ ಅಂದರೆ ಎಷ್ಟು ಹೈಟಲ್ಲಿ ಬೇಕೋ ಆ ಥರ ಹೈಟ್ ಮಾಡಿಕೊಂಡು ಕೂಡ ನೀವು ಈ ಥರ ಒಂದು ಟೇಬಲ್ ಮೇಲೆ ಇಟ್ಟು ಕೂಡ ಹೈಟ್ ಕೂಡ ಮಾಡ್ಕೊಳ್ಬೋದು. ಒಂದು ಪ್ರಾಜೆಕ್ಟಲ್ಲಿ 2GB RAM ಮತ್ತು 32GB ಇನ್ಬಿಲ್ಡ್ ಸ್ಟೋರೇಜ್ ಅಷ್ಟೇ ಅಲ್ಲ, ಅಪ್ಡೇಟೆಡ್ ಆಂಡ್ರಾಯ್ಡ್ 12ನ ನೀಡಿದ್ದಾರೆ. ಅಂತಂದರೆ ಈ ಒಂದು ಪ್ರೈಸ್ ರೇಂಜ್ಗೆ ನಿಮಗೆ ಆಂಡ್ರಾಯ್ಡ್ 9, ಆಂಡ್ರಾಯ್ಡ್ 11 ಜಾಸ್ತಿ ಇರುವಂಥದ್ದು. ಬಟ್ ಇದರಲ್ಲಿ ಆಂಡ್ರಾಯ್ಡ್ 12ನ ನೀಡಿದ್ದಾರೆ. ಲಿಟ್ರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಇನ್ನು ಇದರ ಲೂಮಿನೆನ್ಸ್ನ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ 26,000 ಲೂಮಿನೆನ್ಸ್, ಒಂದು ಪೀಕ್ ಲೂಮಿನೆನ್ಸ್, ಒಂದು ಡೇ ಲೈಟ್ ಔಟ್ಡೋರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂದರೆ 21,000 ರೂಪೀಸ್ಗೆ 26,000 ಲೂಮಿನೆನ್ಸ್ ಗುರು. ಅಂದರೆ ಆರಾಮವಾಗಿ ಒಂದು 5 ವ್ಯಾಟು ಅಥವಾ ನೀವು ಒಂದು 12 ವ್ಯಾಟ್ ಬಲ್ಬ್ನು ಆನ್ ಮಾಡಿಕೊಂಡು ಕೂಡ ಆರಾಮಾಗಿ ನೋಡ್ಕೋಬಹುದು. ಅದರಲ್ಲೂ ಇವಾಗ ಕ್ರಿಕೆಟ್ ನಡೀತಿದೆ, ನೀವೇನಾದ್ರು ಒಂದು ಗ್ರೌಂಡಲ್ಲಿ ಅದರಲ್ಲೂ ಕೂಡ ಒಂದು ಡಾರ್ಕ್ ರೂಮಲ್ಲಿ ಒಂದು 300 ಇಂಚಸ್ವರೆಗೂ ಕೂಡ ನೋಡ್ತೀನಿ ಅಂತಂದರೆ ಸಖತ್ತು ಒಂದು ಕ್ಲಾರಿಟಿಯಲ್ಲಿ ಬರುತ್ತೆ. ಅದೇ ನೀವೇನಾದ್ರು ಲೈಟ್ ಬೆಳಕಲ್ಲಿ ನೋಡ್ತೀನಿ ಅಂದರೆ ಆರಾಮಾಗಿ 120 to 150 ಇಂಚಸ್ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ನೀವೇನಾದರೂ ಹೋಮ್ ಸಿನಿಮಾ ಪರ್ಪಸ್ಗೆ ಏನಾದರೂ ಇದನ್ನು ತೊಗೊಂಡು ಹೋಗ್ತಿದ್ದೀನಿ ಅಥವಾ ಹೋಮ್ ಸಿನಿಮಾ ಪರ್ಪಸ್ಗೆ ಏನಾದರೂ ಲೈಟ್ ಆಫ್ ಮಾಡ್ಕೊಂಡು ನೋಡ್ತೀನಿ ಅಂತಂದರೆ ಸೇಮ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಥರ ಒಂದು ಫೀಲ್ನ ಇದು ನಿಮಗೆ ಕೊಡುತ್ತೆ. ಅಷ್ಟೇ ಅಲ್ಲ, ಇನ್ನು 20,000:1 ಸ್ಟಾರ್ಟಿಂಗ್ ಕಾಂಟ್ರಾಸ್ಟ್ ರೇಷಿಯೋ ಕೊಡುತ್ತೆ. ಅಂತಂದರೆ ಒಂದು ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸು ಮತ್ತು ಒಂದು ಶಾರ್ಪ್ನೆಸ್ ಇಮೇಜ್ ಕ್ವಾಲಿಟಿನೂ ಕೂಡ ಇದು ಕ್ರಿಯೇಟ್ ಮಾಡುವಂಥದ್ದು. ಸೊ ಇನ್ನು ಕಲರ್ನ ವಿಷಯಕ್ಕೆ ಬರೋದಾದರೆ ಇದರಲ್ಲಿ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ. ಒಂದೊಂದು ಕಲರು ಕೂಡ ಇನ್ ಡೆಪ್ತ್ ಆಗಿ ಒಳ್ಳೆ ನ್ಯಾಚುರಲ್ ಕಲರಲ್ಲಿ ಫೀಲ್ ಕೊಡುವಂಥದ್ದು. ಇನ್ನು ಇದರ ನೇಟಿವ್ ರೆಸಲ್ಯೂಷನ್ ಬಂದ್ಬಿಟ್ಟು 1080 ನೇಟಿವ್ ರೆಸಲ್ಯೂಷನ್ ಬಂದಿದೆ. ಅಷ್ಟೆಲ್ಲ 4K ಕೂಡ ಸಪೋರ್ಟ್ ಮಾಡುತ್ತೆ. ಅಂದರೆ ಈ ಒಂದು ಪ್ರಾಜೆಕ್ಟ್ರಲ್ಲಿ ನೀವು ಏನೇ ಕನೆಕ್ಟ್ ಅಂದರೆ ಯಾವುದೇ ತರಹದ ಎಕ್ಸ್ಟ್ರಾ ಡಿವೈಸ್ನ ಕನೆಕ್ಟ್ ಮಾಡದೆ ಹೋದರೆ ನಿಮಗೆ 1080 ಪಿಕ್ಸೆಲ್ಸ್ವರೆಗೂ ಕೂಡ ಪ್ಲೇ ಆಗ್ತದೆ. ಇಲ್ಲ ಫೈರ್ ಸ್ಟಿಕ್ ಏನಾದರೂ ನೀವು ಇದಕ್ಕೆ ಡಿವೈಸ್ನ ಕನೆಕ್ಟ್ ಮಾಡ್ತೀನಿ ಅಂತಂದರೆ ಅಥವಾ ನಿಮ್ಮ ಸೆಟಪ್ ಬಾಕ್ಸ್ನ ಏನಾದರೂ ಕನೆಕ್ಟ್ ಮಾಡ್ತೀನಿ ಅಂತಂದರೆ ಎಕ್ಸಾಕ್ಟ್ 4K ಕೂಡ ಇದು ಆರಾಮಾಗಿ ನಿಮಗೆ ಸಪೋರ್ಟ್ ಮಾಡುವಂಥದ್ದು. ಇನ್ನು ಈ ಒಂದು ಪ್ರಾಜೆಕ್ಟ್ನ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ನ ನೀಡಿದ್ದಾರೆ ಗುರು. ಅಂದರೆ ಡೈಲಿ ನೀವು ಒಂದು 8 ರಿಂದ 10 ಅವರಿಂದ ಯೂಸ್ ಮಾಡ್ತೀನಿ ಅಂದರೂ ಕೂಡ 10 ರಿಂದ 12, 13 ವರ್ಷಗಳವರೆಗೂ ಕೂಡ ಇದರ ಲ್ಯಾಂಪ್ ಅವರ್ಸ್ ಕೂಡ ನಿಮಗೆ ಬರುವಂಥದ್ದು. ಈ ಒಂದು ಪ್ರಾಜೆಕ್ಟ್ನಲ್ಲಿ ಡಾಲ್ಬಿ ಆಡಿಯೋ, ಡಾಲ್ಬಿ ಡಿಜಿಟಲ್ ಪ್ಲಸ್ ಮತ್ತು PCM ಆಡಿಯೋನು ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಪ್ರಾಜೆಕ್ಟ್ನಲ್ಲಿ ಇನ್ಬಿಲ್ಟ್ ಆಗಿ 15 ವ್ಯಾಟ್ನ ಸ್ಟೋರೋ ಹೈಫೈ ಸ್ಪೀಕರ್ ಕೂಡ ಇನ್ಬಿಲ್ಟ್ ಆಗಿರುವಂಥದ್ದು. ಆರಾಮವಾಗಿ ನೀವೇನು ಸೌಂಡ್ ಎಕ್ಸ್ಟ್ರಾ ಸೌಂಡ್ ಹಾಕಿಲ್ಲ ಅಂದರೂ ಕೂಡ ಆರಾಮವಾಗಿ ಈ ಒಂದು ಸ್ಪೀಕರ್ ಇರುವಂಥ ಸೌಂಡಿಂದ ಆರಾಮಾಗಿ ಕೇಳ್ಬೋದು. ಬಟ್ ಅಷ್ಟು ದೊಡ್ಡ ಇಂಚಸ್ಸಲ್ಲಿ ನೋಡುವಾಗ ನೀವು ಎಕ್ಸ್ಟ್ರಾ ಒಂದು ಚೆನ್ನಾಗಿರುವಂಥ ಒಂದು ಕ್ವಾಲಿಟಿಯ ಒಂದು ಸ್ಪೀಕರ್ ಹಾಕಿದ್ರೆ ಸೇಮ್ ಒಂದು ಥಿಯೇಟರ್ನಲ್ಲಿ ಏನು ಕೂತಿರ್ತೀರ ಆ ಥರ ಒಂದು ಫೀಲ್ ಆಗುತ್ತೆ. ಬನ್ನಿ ಇದರಲ್ಲಿರುವಂಥ ಇನ್ಬಿಲ್ಟ್ ಸ್ಪೀಕರಲ್ಲಿ ಯಾವ ಥರ ಕ್ವಾಲಿಟಿ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಡೆಮೋ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಒಂದು ಪ್ರಾಜೆಕ್ಟರ್
ಪ್ರೊಜೆಕ್ಟರ್ ಆಂಡ್ರಾಯ್ಡ್ 12 ಇರೋದ್ರಿಂದ ಇದರಲ್ಲಿ ಇನ್ಬಿಲ್ಟ್ ಆಗಿ ನೀವು ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ಗಳನ್ನು ಆರಾಮಾಗಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದೊಂದು ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಇರೋದ್ರಿಂದ ನಿಮಗೆ ಬ್ಲೂಟೂತ್ ಕೂಡ ಇದೆ, ಹಾಗೆ ವೈಫೈ ಕೂಡ ಇದೆ. ಬ್ಲೂಟೂತ್ ಬಂದ್ಬಿಟ್ಟು 5.2 ಇರುವಂಥದ್ದು, ಅಂದರೆ ಫಾಸ್ಟ್ ಆಗಿ ನಿಮ್ಮ ಒಂದು ಡಿವೈಸ್ಗಳಿಗೆ ಆಟೋಮೆಟಿಕ್ ಆಗಿ ಫೇರ್ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ 2.4G ಮತ್ತು 5G ಕೂಡ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಏನಾದರೂ ನೆಕ್ಸ್ಟ್ ಜನರೇಷನ್ 6G ಬಂದರೂ ಕೂಡ ಆರಾಮವಾಗಿ ಈ ಒಂದು ಪ್ರೊಜೆಕ್ಟರ್ ಸಪೋರ್ಟ್ ಕೂಡ ಮಾಡುತ್ತೆ. ಈ ಒಂದು ಪ್ರೊಜೆಕ್ಟರ್ನ ಪ್ರಾಕ್ಟಿಕಲ್ ಆಗಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇವಾಗ ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಈ ಪ್ರೊಜೆಕ್ಟರ್ನ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ಇವಾಗ 120 ಇಂಚಸ್ ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ರೊಜೆಕ್ಟರ್ನ ನೀವು 55 ಇಂಚಸ್ ಅಂದ್ರೆ 55 ಇಂಚಸ್ ಇಂದ ಅಪ್ ಟು 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬಹುದು. ಬಟ್ ಕ್ವಾಲಿಟಿ ಇಂಚಸ್ ಏನಾದ್ರು ನೋಡ್ತೀನಿ ಅಂದ್ರೆ ಅರೌಂಡ್ 180 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ನಿಮಗೆ ನೋಡಬಹುದು 120 ಇಂಚಸ್ ಅನ್ನು ಯಾವಷ್ಟು ದೊಡ್ಡದು ಅಂತ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಸೊ ಈ ಒಂದು ಪ್ರೊಜೆಕ್ಟ್ನ ಪ್ರಾಕ್ಟಿಕಲ್ ಆಗಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಒಂದು ಪ್ರೊಜೆಕ್ಟ್ನ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಬಂದ್ರೆ ಹೋಮ್ ಆಗಿರಲಿ, ಆಪ್ಸ್ ಆಗಿರಲಿ, ವಿಡಿಯೋ, ಮ್ಯೂಸಿಕ್ ಮತ್ತೆ ಸೆಟ್ಟಿಂಗ್ಸು, ಈ ತರದ ಕೆಲವೊಂದಷ್ಟು ಆಪ್ಷನ್ಗಳಿರುತ್ತೆ. ಮೊದಲಿಗೆ ಹೋಮ್ ಅಲ್ಲಿ ನೀವು ಚೆಕ್ ಮಾಡೋದಾದ್ರೆ ಇದರಲ್ಲಿ ನೆಟ್ಫ್ಲಿಕ್ಸ್ ಇದೆ, ಯೂಟ್ಯೂಬ್ ಇದೆ, ಅಮೆಜಾನ್ ಪ್ರೈಮ್ ಇದೆ, ಡಿಸ್ನಿ ಪ್ಲಸ್, ಹಾಟ್ಸ್ಟಾರು, ಈ ತರದ ಕೆಲವೊಂದಷ್ಟು OTT ಅಪ್ಲಿಕೇಶನ್ ಸಹ ಬರುತ್ತೆ. ಇನ್ನು ಅಪ್ಲಿಕೇಶನ್ಸ್ ಅಲ್ಲಿ ಬಂದರೆ ಅಪ್ಲಿಕೇಶನ್ ಗಮನಿಸಬಹುದು ನೀವು, ಆ್ಯಪ್ ಸ್ಟೋರ್ ಕೂಡ ಇದೆ, ಬ್ಲೂಟೂತ್ ಸ್ಪೀಕರ್ ಕೂಡ ಇದೆ, ಟಿವಿ ಕ್ಯಾಸ್ಟಿಂಗು ಮತ್ತು ಮಿರಾ ಕ್ಯಾಸ್ಟಿಂಗ್ ಕೂಡ ಇದೆ. ಟಿವಿ ಕ್ಯಾಸ್ಟಿಂಗ್ ಮತ್ತು ಮಿರಾ ಕ್ಯಾಸ್ಟ್ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನೀವೇನಾದರೂ ಸ್ಕೂಲ್ ಪರ್ಪಸ್ಗಾಗಿರಲಿ, ಬಿಸ್ನೆಸ್ ಪರ್ಪಸ್ಗಾಗಿರಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮೊಬೈಲಿಂದ ಆಟೋಮೆಟಿಕ್ ಅಂದರೆ ಯಾವುದೇ ಥರದ ವೈರಿಂಗ್ ಕನೆಕ್ಟ್ ಮಾಡಲೇ ವೈರ್ಲೆಸ್ ಮುಖಾಂತರನೂ ಕೂಡ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ನೀವು ಏನೆಲ್ಲ ಯೂಸ್ ಮಾಡ್ತೀರಾ ಅಷ್ಟು ದೊಡ್ಡ ಇಂಚಸ್ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಇದರಿಂದ ಏನಾಗ್ತದೆ ಅಂದರೆ ನೀವು ಯಾವ ರೀತಿಯೆಲ್ಲ ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ ಓಪನ್ ಮಾಡಿದ್ರೆ ವಾಟ್ಸಪ್ ಬರುತ್ತೆ, ಯೂಟ್ಯೂಬ್ ಓಪನ್ ಮಾಡ್ತಿದ್ರೆ ಯೂಟ್ಯೂಬ್ ಬರುತ್ತೆ, ಅಥವಾ PDF ಓಪನ್ ಮಾಡ್ತಿದ್ರೆ PDF ಕೂಡ ಬರುತ್ತೆ. ನಿಮ್ಮ ಮೊಬೈಲ್ನ ಒಂದು ಡಿಸ್ಪ್ಲೇ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇದರಿಂದ ನೀವು ಆರಾಮವಾಗಿ ಹೇಳ್ಕೊಡೋಕೆ ತುಂಬಾ ಯೂಸ್ಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ. ಇದನ್ನ ಲಾಗಿನ್ ಮಾಡಿಕೊಂಡು ಕೆಲವೊಂದಷ್ಟು OTT ಅಪ್ಲಿಕೇಶನ್ ಕೂಡ ನೀವು ಇದರಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಹಾಗೆ ವಿಡಿಯೋ, ಮ್ಯೂಸಿಕ್ ಮತ್ತು ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ಗೆ ಬಂದರೆ ಇಷ್ಟೊಂದು ಆಪ್ಷನ್ಸ್ಗಳು ಸಿಗುತ್ತೆ. ಮೊದಲಿಗೆ ನೆಟ್ವರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಟ್ವರ್ಕ್ ಅಲ್ಲಿ ವೈಫೈ ಕೂಡ ಇದಕ್ಕೆ ಕನೆಕ್ಟ್ ಮಾಡಬಹುದು. ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನು ಅಥವಾ ಇಂಟರ್ನೆಟ್ ಕನೆಕ್ಷನು ಅಥವಾ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಕೂಡ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿರುವಂಥ ಯೂಟ್ಯೂಬ್ ಆಗಿರಲಿ ಅಥವಾ ಡಿಸ್ನಿ ಪ್ಲಸ್, ಹಾಟ್ಸ್ಟಾರ್ ಆಗಿರಲಿ ಆರಾಮಾಗಿ ಕೂಡ ಯೂಸ್ ಕೂಡ ಮಾಡ್ಕೋಬಹುದು. ಸೊ ಇನ್ನು ಪ್ರೊಜೆಕ್ಟ್ನ ವಿಷಯಕ್ಕೆ ಬಂದರೆ ಪ್ರೊಜೆಕ್ಟ್ರಲ್ಲಿ ಗಮನಿಸ್ಬೋದು, ನೀವೇನಾದ್ರು ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂತಂದರೆ ನಿಮ್ಗೆ ಅವಾಗ ಉಲ್ಟಾ ಬರುತ್ತೆ. ಸೊ ಅದನ್ನು ನೀವು ಇಲ್ಲಿಂದ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಇನ್ನು ಬ್ರೈಟ್ ಸೆಟ್ಟಿಂಗ್ಸಲ್ಲಿ ಬೇಕು ಅಂತಂದರೆ ಇದರಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಆಟೋ ಆಗಿರಲಿ, ಸ್ಟ್ಯಾಂಡರ್ಡ್ ಆಗಿರಲಿ, ಹೈಲೈಟ್ ಆಗಿರಲಿ, ಲೋ ನಾಯ್ಸ್ ಆಗಿರಲಿ. ಹಾಗೆ ನೀವು ಬ್ರೈಟ್ನೆಸ್ ಏನಾದ್ರು ಜಾಸ್ತಿ ಬೇಕು ಅಂತಂದರೆ ಬ್ರೈಟ್ನೆಸ್ ಕೂಡ ಇಲ್ಲಿ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಕಡಿಮೆ ಬೇಕು ಅಂತಂದರೆ ನೀವು ಈ ರೀತಿ ಕಡಿಮೆ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ಇನ್ನು ಹಾಗೆ ಇನ್ನು ಝೂಮ್ ಇನ್, ಝೂಮ್ ಔಟ್ ಆಪ್ಷನ್ಸ್ ಕೂಡ ಇದೆ. ಅಂದರೆ ವರ್ಟಿಕಲ್ ಝೂಮಿಂಗು, ಹೋಲ್ ಝೂಮಿಂಗು, ನೀವು ಮಿನಿಮಮ್ ಇದನ್ನ 50 ಇಂಚಸ್ ಇಂದ ಇಟ್ಕೊಂಡು ಅಪ್ ಟು ಇದನ್ನ ಝೂಮ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಇನ್ನು ಆಟೋ ಫೋಕಸ್ ಮತ್ತು ಆಟೋ ಕೀಸ್ಟೋನ್ ಕೂಡ ಇದೆ. ನೀವೇನಾದರೂ ಈ ಒಂದು ಪ್ರಾಜೆಕ್ಟ್ ಯಾವ ರೀತಿ ಅಂತಂದರೆ ಆಟೋ ಫೋಕಸ್ನ ಏನಾದ್ರು ಆನ್ ಮಾಡಿದ್ರೆ ಸಾಕು, ಇದನ್ನ ನೀವು ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಕೂಡ ಮಾಡಿಕೊಳ್ಳುತ್ತೆ. ಹಾಗೆ ಇನ್ನು ಕಾರ್ನರ್ ಕರೆಕ್ಷನ್ಸ್ ಮಾಡೋಕ್ಕೆ ನಿಮಗೆ ಇಲ್ಲಿ ಗಮನಿಸಬಹುದು. ಅಂದರೆ ನೀವು ಇದನ್ನು ಡೈರೆಕ್ಟಾಗಿ ಫಿಟ್ ಮಾಡ್ಕೊಳ್ತಿರ್ತೀರಾ. ಫಿಟ್ ಮಾಡ್ಕೋ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಬ್ಯಾಲೆನ್ಸ್ ಇರಲಿಲ್ಲ ಅಂದ್ಕೊಳ್ಳಿ, ಈ ಒಂದು ಕರೆಕ್ಷನ್ ಮೂಲಕ ನೀವು ಅಂದರೆ ಕಾರ್ನರ್ ಕರೆಕ್ಷನ್ ಮೂಲಕ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಬ್ಯಾಲೆನ್ಸ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆ ಕಾರ್ನರಲ್ಲಿ ಬ್ಯಾಲೆನ್ಸ್ ರೀತಿ ಇಲ್ಲ ಅಂತಂದರೆ ನೀವು ಈ ಥರ ಬ್ಯಾಲೆನ್ಸ್ ಆಗಿ ನೀವು ಕೀಸ್ಟೋನ್ ಮೂಲಕ ಇದನ್ನ ಕರೆಕ್ಷನ್ ಕೂಡ ಮಾಡ್ಕೊಳ್ಬೋದು. ಸೊ ಹಾಗೆ ಇನ್ನು ಇದರಲ್ಲಿ ಇನ್ಪುಟ್ ಸೋರ್ಸ್ ಕೂಡ ಇದೆ. ಇನ್ಪುಟ್ ಸೋರ್ಸಲ್ಲಿ ಬಂದರೆ ಇದರಲ್ಲಿ AV, HDMI 1 ಮತ್ತು HDMI 2 ಮತ್ತು USB ಆಪ್ಷನ್ ಕೂಡ ಇದೆ. ನೀವೇನಾದ್ರು USB ಅದರಲ್ಲಿ ಹಾಕಿರ್ತೀರಾ, USB ಅನ್ನ ಚೆಕ್ ಮಾಡಬೇಕಂದ್ರೆ USB ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. HDMI ಏನಾದ್ರು DTH ಕನೆಕ್ಷನ್ ಮಾಡಿದ್ರೆ DTH ಕನೆಕ್ಷನ್ ಮಾಡಬೇಕಾಗುತ್ತೆ. ಮತ್ತು AV ಕೂಡ ನೀವೇನಾದ್ರು ಕನೆಕ್ಟ್ ಮಾಡಿದ್ರೆ AV ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇನ್ನು ಇಲ್ಲಿ ಗಮನಿಸಬಹುದು ಮೀಡಿಯಾ ಸೆಂಟರ್ ಅಂತಿದೆ. ಅಂದರೆ ನೀವೇನಾದರೂ ಪೆನ್ಡ್ರೈವ್ ಏನಾದ್ರು ಹಾಕಿದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಗಮನಿಸಬಹುದು ಇದರಲ್ಲಿ ಮೆಮೊರಿ ಕ್ಲೀನಿಂಗ್ ಆಪ್ಷನ್ಸ್ ಕೂಡ ಇದೆ. ಹಾಗೆ ಸಿಸ್ಟಮ್ಗೆ ಬಂದರೆ ಇಲ್ಲಿ ಗಮನಿಸಬಹುದು ಸಿಸ್ಟಮಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗು, ಡೇಟ್ ಆ್ಯಂಡ್ ಟೈಮ್ ಸೆಟ್ಟಿಂಗ್ಸ್ ಕೂಡ ಇದೆ, ಬೂಟ್ ಮೂಡ್ ಕೂಡ ಇದೆ, ಇನ್ಪುಟ್ ಸೋರ್ಸು, ಅಪ್ಲಿಕೇಶನ್ ಸುಮಾರು ಆಪ್ಷನ್ಸ್ಗಳಿದೆ. ಮೊದಲಿಗೆ ಅಬೌಟ್ ಪ್ರಾಜೆಕ್ಟಲ್ಲಿ ಬಂದರೆ ಗಮನಿಸಬಹುದು ಇದು ಬಂದ್ಬಿಟ್ಟು ಆಂಡ್ರಾಯ್ಡ್ ಅಪ್ಡೇಟೆಡ್ ಆಂಡ್ರಾಯ್ಡ್ 12 ನೀಡಿದ್ದಾರೆ. ಇದೊಂದು ಸಖತ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಮೆಮರಿಗೆ ಬಂದರೆ 2GB RAM ಮತ್ತು 32GB ಇನ್ಬಿಲ್ಟ್ ಮೆಮರಿ ಜೊತೆಗೆ ಆಂಡ್ರಾಯ್ಡ್ 12ನ ಇದರಲ್ಲಿ ನೀಡಿದ್ದಾರೆ. ಇನ್ನು ಇಲ್ಲಿ ಗಮನಿಸಬಹುದು ಇನ್ನು ಬ್ಲೂಟೂತ್ ಆಪ್ಷನ್ ಇದೆ. ಬ್ಲೂಟೂತ್ ಆಪ್ಷನ್ ಮೂಲಕ ನೀವು ನಿಮ್ಮ ಸೌಂಡ್ ಬಾರ್ಗಳಿಗೆ, ಸೌಂಡ್ ಸಿಸ್ಟಮ್ಗಳಿಗೆ ಆರಾಮಾಗಿ ಅಂದರೆ ಜಾಸ್ತಿ ಏನಾದರೂ ನಿಮಗೆ ಸೌಂಡ್ ಬೇಕು ಅನ್ನೋದಿದ್ರೆ ಬ್ಲೂಟೂತ್ ಮೂಲಕ ಅಂದರೆ ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದೆ ನೀವು ಆರಾಮಾಗಿ ಬ್ಲೂಟೂತ್ ಮೂಲಕನೂ ಕೂಡ ಕನೆಕ್ಟ್ ಮಾಡ್ಕೊಳ್ಬಹುದು. ಪ್ರಾಜೆಕ್ಟ್ನ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರ್ತದೆ ಗಮನಿಸಬಹುದು ಯಾವ ಥರ ಒಂದು ಕ್ವಾಲಿಟಿ ಇದೆ ಅಂತ. ಅಷ್ಟೇ ಅಲ್ಲ, ಇದೊಂದು ಡೇ ಲೈಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಲೈಟ್ ಬೆಳಕಲ್ಲೂ ಕೂಡ ಆರಾಮಾಗಿ ನೋಡ್ಕೋಬಹುದು. ಒಂದು 5 ವ್ಯಾಟ್ ಅಥವಾ 10 ವ್ಯಾಟ್ ಅಥವಾ 12 ವ್ಯಾಟ್ ಬಲ್ಬಲ್ಲೂ ಕೂಡ ಆರಾಮಾಗಿ ಆನ್ ಮಾಡಿಕೊಂಡು ಕೂಡ ನೋಡ್ಕೋಬಹುದು. ಸೊ ಇದರಲ್ಲಿ 26,000
1000 ಲೂಮಿನಸ್ ಒಂದು ಪೀಕ್ ಬ್ರೈಟ್ನೆಸ್ ಜೊತೆಗೆ 16 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ. ಅಷ್ಟೇ ಅಲ್ಲ, ಒಂದು 4K ಕೂಡ ಸಪೋರ್ಟ್ ಮಾಡುತ್ತೆ. ನೇಟಿವ್ ರೆಸಲ್ಯೂಷನ್ ಬಂದ್ಬಿಟ್ಟು 1080 ಪಿಕ್ಸೆಲ್ಸ್ ನೇಟಿವ್ ರೆಸಲ್ಯೂಷನ್. ಹಾಗೆ ಗಮನಿಸಬಹುದು ಯಾವ ತರ ಒಂದು ಕ್ವಾಲಿಟಿ ಇದೆ ಅಂತ. ಸೊ ಈ ತರ ಒಂದು ಕ್ವಾಲಿಟಿ ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಿಂತ ಈ ಒಂದು ಪ್ರೊಜೆಕ್ಟರ್ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಕೇವಲ 21,000 ರೂಪಾಯಿ ರೇಂಜ್ಗೆ 26,000 ಲೂಮಿನಸ್ ಜೊತೆಗೆ 2GB RAM 32GB ಇನ್ಬಿಲ್ಟ್ ಮೆಮೊರಿ. ಅಷ್ಟೇ ಅಲ್ಲ, ಅಪ್ಡೇಟ್ ಆಂಡ್ರಾಯ್ಡ್ 12 ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇದೆ ಗುರು. ನೆಕ್ಸ್ಟ್ ಲೆವೆಲ್ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ಇದೊಂದು ಡೆಸ್ಟ್ ಪ್ರೂಫ್ ಮಿಷನ್ ಅಂತ ಹೇಳ್ಬೋದು. ಅಂದ್ರೆ ಡೆಸ್ಟ್ ಪ್ರೂಫ್ ನ ಒಳಗೊಂಡಿರುವಂತ ಅಂದ್ರೆ 4.2 ಇಂಚಸ್ ನ ಆಪ್ಟಿಕಲ್ ಸಿಟಿ ಇಂಜಿನ್ ಇರುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಹಾಗೆ ಇನ್ನು ಪಿಕ್ಚರ್ ಕ್ವಾಲಿಟಿ ಗಮನಿಸಬಹುದು ಯಾವ ತರ ಒಂದು ಡೆಪ್ತ್ ಆಗಿ ಬರ್ತಾ ಇದೆ ಅಂತ. ಹಾಗೆ ಇನ್ನು ಇದನ್ನ ಪ್ರಾಕ್ಟಿಕಲ್ ಆಗಿ ರೆಜುಲೇಷನ್ ಕೂಡ ಚೆಕ್ ಮಾಡೋಣ. ಈಗ ನಾನು ಜಿಯೋ ಏರ್ ಒಂದು DTH ಕನೆಕ್ಷನ್ ಕೂಡ ಇದರಲ್ಲಿ ಅಳವಡಿಸಿದ್ದೀನಿ. ಅಥವಾ ನೀವೇನಾದ್ರು ಸನ್ ಡೈರೆಕ್ಟ್ ಟಾಟಾ ಸ್ಕೈ ಆರಾಮವಾಗಿ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ಇಲ್ಲಿ ಗಮನಿಸಬಹುದು ಇದರ ನೇಟಿವ್ ರೆಜುಲೇಷನ್ ಅಂದ್ರೆ ನೀವೇನೋ ಡಿವೈಸ್ ನ ಕನೆಕ್ಟ್ ಮಾಡಿಲ್ಲ ಅಂತಂದ್ರೆ 1080 ಪಿಕ್ಸೆಲ್ಸ್ ವರೆಗೂ ಬರುತ್ತೆ. ನಾನು ಆಕ್ಚುಲಿ ಡಿವೈಸ್ ನ ಕನೆಕ್ಟ್ ಮಾಡಿದ್ರೆ 2160 ಪಿಕ್ಸೆಲ್ಸ್ ಅಂದ್ರೆ 4K ವಿಡಿಯೋ ಅಲ್ಲಿ ನಿಮಗೆ ಪ್ಲೇ ಆಗ್ತಾ ಇದೆ. ಹಾಗೆ ಗಮನಿಸಬಹುದು ಯಾವ ತರ ಒಂದು ಕ್ವಾಲಿಟಿ ಇದೆ ಅಂತ. ಪ್ರಾಜೆಕ್ಟ್ ನಾನು ಇವಾಗ ಡೇ ಲೈಟ್ ಅಲ್ಲೂ ಕೂಡ ಟೆಸ್ಟ್ ಮಾಡೋಣ. ಅಂದ್ರೆ ಲೈಟ್ ಕೂಡ ಆನ್ ಮಾಡ್ತೀನಿ, ಯಾವ ತರ ಒಂದು ಕ್ವಾಲಿಟಿ ಬರುತ್ತೆ ಅಂತ ನೀವು ಗಮನಿಸಬಹುದು. ನಾನು ಇವಾಗ ಲೈಟ್ ಕೂಡ ಇಲ್ಲಿಂದ ಆನ್ ಮಾಡ್ತಿದ್ದೀನಿ, ಲೈಟ್ ಕೂಡ ಆನ್ ಮಾಡಿದ್ದೀನಿ. ಹಾಗೆ ಡೋರ್ ಕೂಡ ನಾನು ಇವಾಗ ಕಂಪ್ಲೀಟ್ ಆಗಿ ಓಪನ್ ಕೂಡ ಮಾಡ್ತಿದ್ದೀನಿ. ಗಮನಿಸಬಹುದು ಯಾವ ತರ ಕ್ವಾಲಿಟಿ ಬರ್ತಾ ಇದೆ ಅಂತ. ಅಂದ್ರೆ ಇದೊಂದು ಡೇ ಲೈಟ್ ಔಟ್ಡೋರ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ನೀವು ಕಂಪ್ಲೀಟ್ ಆಗಿ ನಾನು ಇವಾಗ 12 ವ್ಯಾಟ್ನ ಒಂದು ಬಲ್ಬ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಹೊರಗಡೆ ಇರುವಂಥ ಒಂದು ಡೋರ್ ಕೂಡ ನಾನು ಕಂಪ್ಲೀಟ್ ಆಗಿ ಓಪನ್ ಕೂಡ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ನೀವು ನೋಡ್ಬೋದು ಕ್ವಾಲಿಟಿ ಯಾವ ಥರ ಬರ್ತಾ ಇದೆ ಅಂತ. ಅದರಲ್ಲೂ ಕೂಡ ಏನಾದ್ರು ಲೈಟ್ನೇನಾದ್ರು ಆಫ್ ಮಾಡ್ತೀನಿ ಅಂತಂದರೆ ಒಂದು ನೆಕ್ಸ್ಟ್ ಕ್ವಾಲಿಟಿಯ ಪಿಕ್ಚರ್ ಕ್ವಾಲಿಟಿ ನೀವು ಇಲ್ಲಿ ಗಮನಿಸ್ಬೋದು. ಲೈಟ್ ಆಫ್ ಮಾಡಿದಾಗ ನಿಮಗೆ ಈ ರೀತಿ ಕಾಣಿಸುತ್ತೆ, ಲೈಟ್ ಏನಾದರೂ ಆನ್ ಮಾಡ್ತೀನಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಈ ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಅಂದರೆ ನೀವೇನಾದರೂ ಬಂದು ಡೈರೆಕ್ಟ್ ಆಗಿ ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡಿ ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು, ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡು ನಿಯರ್ ಸ್ಟ್ರೀಟ್ ಆಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಪ್ರಾಕ್ಟಿಕಲ್ ಆಗಿ ನೋಡಿ ಕೂಡ ತೊಗೊಂಡು ಹೋಗ್ಬೋದು. ಇಲ್ಲ ನಮಗೆ ಬರೋಕ್ಕಾಗಲ್ಲ, ತುಂಬ ದೂರದಲ್ಲಿ ಇದ್ದೀವಿ ಅಂತಂದರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇದೆ. ನೀವು ಅಲ್ಲಿಂದ ಬುಕ್ ಮಾಡಿದ ತಕ್ಷಣ ನೀವು ಇಂದ ಪಾರ್ಸಲ್ ಮುಖ ಕಳಿಸುವಂಥ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ. ಇದೇ ಥರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಸ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.